ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಬಯೋಸೈನ್ಸ್ ಅಂದರೆ ಅನಾಟೊಮಿ, ಫಿಸಿಯಾಲಜಿ ಮತ್ತು ಮೈಕ್ರೋಬಯಾಲಜಿ GNM ಫಸ್ಟ್ ಇಯರಲ್ಲಿ ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ಸ್ಗಳು ಬರ್ತವೆ. ಕೆಲವಷ್ಟು ಇಂಪಾರ್ಟೆಂಟ್ ಟ್ರೂ ಆರ್ ಫಾಲ್ಸ್ ಕ್ವಶನ್ ವಿತ್ ಆನ್ಸರ್ ನಾವು ನೋಡೋಣ ಒನ್ ಬೈ ಒನ್. ನ್ಯೂಕ್ಲಿಯಸ್ ಈಸ್ ಅ ಪವರ್ ಹೌಸ್ ಆಫ್ ಸೆಲ್. ನೋ ಸರ್, ಇದೇನಿದೆ ಫಾಲ್ಸ್ ಇದೆ. ಯಾಕಂದರೆ ಮೈಟೋಕಾಂಡ್ರಿಯಾ ಈಸ್ ಅ ಪವರ್ ಹೌಸ್ ಆಫ್ ಅ ಸೆಲ್. ನೆಕ್ಸ್ಟ್ ಕಾರ್ಡಿಯಕ್ ಮಸಲ್ ಆರ್ ವಾಲಂಟರಿ ಮಸಲ್ಸ್. ಫಾಲ್ಸ್ ಇದೆ ಸರ್ ಇದೆ. ಯಾಕಂದರೆ ಕಾರ್ಡಿಯಕ್ ಮಸಲ್ ಇನ್ವಾಲಂಟ್ರಿ ಮಸಲ್ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಇದು ಏನು ಕ್ವಶನ್ ಇದೆ, ಕಾರ್ಡಿಯಕ್ ಮಸಲ್ ನಮ್ಮ ಕಂಟ್ರೋಲಲ್ಲಿ ಇದೆ ಅಂತಿದೆ, ಅಂದರೆ ಇದು ತಪ್ಪಿದೆ. ಯಾಕಂದರೆ ಕಾರ್ಡಿಯಕ್ ಮಸಲ್ ಅಂದರೆ ನಮ್ಮ ಹರ್ಟ್ ಮಸಲ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ನೆಕ್ಸ್ಟ್ ಆಟೋಕ್ಲೇವಿಂಗ್ ಈಸ್ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್. ಫಾಲ್ಸ್. ಯಾಕಂದರೆ ಆಟೋಕ್ಲೇವಿಂಗ್ ಈಸ್ ಅ ಮೆಥಡ್ ಆಫ್ ಸ್ಟೆರಿಲೈಸೇಷನ್. ಓಕೆ. ನೆಕ್ಸ್ಟ್ ಪೇಸ್ಮೇಕರ್ ಆಫ್ ದಿ ಹರ್ಟ್ ಈಸ್ ಸಿಚುವೇಟೆಡ್ ಇನ್ ದಿ ರೈಟ್ ಏಟ್ರಿಯಮ್. ಟ್ರೂ. ಹೌದು ಸರ್. ಎಸ್ಸೆ ನೋಡ್ ಅಂತ ಹೇಳ್ತೀವಲ್ಲ, ಸೈನೋ ಏಟ್ರಿಯಲ್ ನೋಡಿ ಎಲ್ಲಿರುತ್ತೆ, ರೈಟ್ ಏಟ್ರಿಯಮಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಟ್ರೂ ಇದೆ. ಓಕೆ. ನೆಕ್ಸ್ಟ್ ದಿ ಸ್ಪೈನಲ್ ಕಾರ್ಡ್ ಲೈಸ್ ಔಟ್ಸೈಡ್ ದಿ ವರ್ಟಿಬ್ರಲ್ ಕಾಲಮ್. ರಾಂಗ್ ಇದೆ ಸರ್. ಇದು ನಮ್ಮ ವರ್ಟಿಬ್ರಲ್ ಕಾಲಮ್ ಇರುತ್ತೆ ಅಲ್ಲ, ಅದರಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ, ಅದರಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ನಮ್ಮ ವರ್ಟಿಬ್ರಲ್ ಕಾಲಮ್ ಮಧ್ಯದಲ್ಲಿ ಪ್ರೆಸೆಂಟ್ ಇರುತ್ತೆ, ಹೊರಗಡೆ ಪ್ರೆಸೆಂಟ್ ಇಲ್ಲ, ಅದಕ್ಕೋಸ್ಕರ ಆಬ್ಸೆಂಟ್ ಇದೆ. ಓಕೆ, ಆಬ್ಸೆಂಟ್ ಅಂತೀನಿ, ಫಾಲ್ಸ್ ಇದೆ. ನೆಕ್ಸ್ಟ್ ಪ್ರೊಜೆಸ್ಟಿರೋನ್ ಈಸ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ದಿ ಕಾರ್ಪಸ್ ಲ್ಯೂಟಿಯಮ್. ಹೌದು ಸರ್, ಕಾರ್ಪಸ್ ಲ್ಯೂಟಿಯಮ್ನಿಂದ ಕೂಡ ಏನಾಗ್ತಾ ಇದೆ, ಇಲ್ಲಿ ಪ್ರೊಜೆಸ್ಟಿರಾನ್ ಇದು ರಿಲೀಸ್ ಆಗ್ತಾ ಇದೆ, ಪ್ರೊಡ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಮ್ಯಾಂಡಿಬಲ್ ಬೋನ್ ಈಸ್ ಓನ್ಲಿ ಮೂವಬಲ್ ಬೋನ್ ಇನ್ ದಿ ಸ್ಕಲ್. ಹೌದು ಸರ್, ಮ್ಯಾಂಡಿಬಲ್ ಅಂದರೆ ಜಸ್ಟ್ ನಮ್ಮ ಕೆಳಗಡೆ ಜಾ ಇದೆ ಅಲ್ಲ, ಅದು ಮೂವ್ ಆಗ್ತಾ ಇದೆ. ನಮ್ಮ ಸ್ಕಲ್ಲಲ್ಲಿ ಓನ್ಲಿ ಒನ್ ಬೋನ್ ಮೂವ್ ಆಗ್ತಾ ಇದೆ, ದಟ್ ಈಸ್ ಅವರ್ ಮ್ಯಾಂಡಿಬಲ್ ಬೋನ್. ಓಕೆ. ನೆಕ್ಸ್ಟ್ ಆಟೋಕ್ಲೇವಿಂಗ್ ಈಸ್ ಅ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್. ಸೇಮ್ ರಿಪೀಟ್ ಕ್ವಶನ್ ಆಗಿದೆ, ಅಂದರೆ ಇಂಪಾರ್ಟೆಂಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಆಪ್ಟಿಕ್ ನರ್ವ್ ಈಸ್ ಫಸ್ಟ್ ಕ್ರೇನಿಯಲ್ ನರ್ವ್. ಇದು ಕೂಡ ಫಾಲ್ಸ್ ಇದೆ. ಯಾಕಂದರೆ ಫಸ್ಟ್ ಇರೋದು ನಮ್ಮ ಆಲ್ಫ್ಯಾಕ್ಟ್ರಿ. ನೆಕ್ಸ್ಟ್ ಕಾರ್ಡಿಯಾಕ್ ಮಸಲ್ ಆರ್ ಇನ್ವಾಲಂಟ್ರಿ ಮಸಲ್. ಹೌದು ಸರ್, ಕಾರ್ಡಿಯಕ್ ಮಸಲ್ ಆರ್ ಇನ್ವಾಲಂಟ್ರಿ. ನೋಡ್ಬೋದು ನೀವು ಮೇಲ್ಗಡೆ ಇಲ್ಲಿ ಕ್ವಶನ್ ಏನು ಬಂದಿತ್ತು, ವಾಲಂಟ್ರಿ ಅಂತ ಬಂದಿತ್ತು, ಅದಕ್ಕೋಸ್ಕರ ಫಾಲ್ಸ್ ಇತ್ತು. ಸೊ ಇಲ್ಲಿ ಏನಿದೆ, ಇನ್ವಾಲಂಟ್ರಿ ಮಸಲ್. ಎಸ್ ಸರ್, ನಮ್ಮ ಕಾರ್ಡಿಯಕ್ ಮಸಲ್ಸ್ ಇನ್ವಾಲಂಟ್ರಿ ಆಗಿದ್ದಾವೆ, ಅದಕ್ಕೋಸ್ಕರ ಟ್ರೂ. ನೆಕ್ಸ್ಟ್ ಲೆಪ್ರೋಸಿ ಈಸ್ ಕಾಸ್ಡ್ ಬೈ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ. ಟ್ರೂ. ಓಕೆ, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆನಿಂದ ಇದು ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆ ಸರ್, ಲೆಪ್ರೋಸಿ ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆ, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ. ನೆಕ್ಸ್ಟ್ ದಿ ಆ್ಯಕ್ಟ್ ಆಫ್ ಸಾಲೋಯಿಂಗ್ ಈಸ್ ಡಿಗ್ಲೂಟೇಷನ್. ಎಸ್ ಸರ್, ಆ್ಯಕ್ಟ್ ಆಫ್ ಸಾಲೋಯಿಂಗ್ ಈಸ್ ಡಿಗ್ಲೂಟೇಷನ್. ಜಸ್ಟ್ ನಾವು ಡೆಫಿನೇಷನಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ದಿ pH ಆಫ್ ಬ್ಲಡ್ ಈಸ್ 7.4. ಹೌದು ಸರ್, ಸ್ವಲ್ಪ ಏನಾಗಿರುತ್ತೆ, ಇದು ನಮ್ಮ 7.4 ಆಗಿರುತ್ತೆ, ಸ್ವಲ್ಪ ಇದು ಎಸಿಡಿಕ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ದಿ ಹರ್ಟ್ ಈಸ್ ಸಿಚುವೇಟೆಡ್ ಇನ್ ದಿ ಮೀಡಿಯಾಸ್ಟೀನಮ್. ಹೌದು ಸರ್, ಹರ್ಟ್ ಈಸ್ ಅ ಮೀಡಿಯಾಸ್ಟೀನಲ್ ಸ್ಟ್ರಕ್ಚರ್, ಅಂದರೆ ಎರಡು ಲಂಗ್ಸ್ಗಳ ಮಧ್ಯದಲ್ಲಿ ನಮ್ಮ ಹರ್ಟ್ ಪ್ರೆಸೆಂಟ್ ಇರುತ್ತೆ, ಮೀಡಿಯಾಸ್ಟೀನಮ್ ಅಂದರೆ. ನೆಕ್ಸ್ಟ್ ದಿ ಆಪ್ಟಿಕ್ ನರ್ವ್ ಈಸ್ ಸೆಕೆಂಡ್ ಕ್ರೇನಿಯಲ್ ನರ್ವ್ಸ್. ಎಸ್ ಸರ್, ಮೊದಲು ಏನು ಬರುತ್ತೆ, ಆಲ್ಫ್ಯಾಕ್ಟ್ರಿ ಬರುತ್ತೆ, ಇನ್ನೊಂದು ನೆಕ್ಸ್ಟ್ ಆಪ್ಟಿಕ್ ಬರುತ್ತೆ. ಆಲ್ಫ್ಯಾಕ್ಟ್ರಿ, ಆಪ್ಟಿಕ್ ಆ್ಯಂಡ್ ಆಕ್ಯುಲೋಮೋಟಾರ್ 3 ಬರ್ತವೆ. ಓಕೆ. ನೆಕ್ಸ್ಟ್ ಸ್ಟೇಪಿಸ್ ಈಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ. ಎಸ್ ಸರ್, ಸ್ಟ್ಯಾಪಿಸ್ ಏನಿದೆ, ಸ್ಮಾಲೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ ಇದೆ. ಓಕೆ, ನಮ್ಮ ಮಧ್ಯ ಕಿವಿದಲ್ಲಿ ಇರುತ್ತೆ, ಮಿಡಲ್ ಇಯರ್ದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ದಿ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಯೂಟ್ರಸ್ ಈಸ್ ಎಂಡೋಮೆಟ್ರಿಯಮ್. ಟ್ರೂ ಇದೆ ಸರ್. ಓಕೆ. ಸೊ ಒಳಗಡೆ ಏನಿರುತ್ತೆ, ಎಂಡೋಮೆಟ್ರಿಯಮ್, ಮಧ್ಯದಲ್ಲಿ ಮಯೋಮೆಟ್ರಿಯಮ್, ಲಾಸ್ಟಿಗೆ ಪೆರಿಮೆಟ್ರಿಯಮ್ ಇರುತ್ತೆ. ನೆಕ್ಸ್ಟ್ ದಿ ಸ್ಕೆಲೆಟಲ್ ಮಸಲ್ ಸೆಲ್ಸ್ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್. ಎಸ್ ಸರ್, ಸ್ಕೆಲೆಟಲ್ ಮಸಲ್ಸ್ ಹೇಗಿರ್ತವೆ, ಅದರೊಳಗಡೆ ಒಂದಕ್ಕಿಂತ ಜಾಸ್ತಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಥೊರೆಸಿಕ್ ಕೇಜ್ ಕನ್ಸಿಸ್ಟ್ ಆಫ್ 12 ಪೇರ್ ಆಫ್ ರಿಬ್ಸ್. ಹೌದು ಸರ್, ಎಷ್ಟಿರ್ತವೆ, 12 ಪೇರ್ ಆಫ್ ರಿಬ್ಸ್ ನಾವು ನೋಡ್ಬೋದು ಥೊರೆಸಿಕ್ ಕೇಜಲ್ಲಿ. ಓಕೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಾಸ್ ಡಿಸ್ಕವರ್ಡ್ ಬೈ ರಸ್ಕಾ. ಹೌದು ಸರ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಯಾರು ಡಿಸ್ಕವರ್ ಮಾಡಿದ್ದಾರೆ, ರಸ್ಕಾ ಅಥವಾ ರುಸ್ಕಾ ಅಂತ ಹೇಳ್ಬೋದು. ನೆಕ್ಸ್ಟ್ ಅ ಪರ್ಸನ್ ವಿತ್ AB ಬ್ಲಡ್ ಗ್ರೂಪ್ ಈಸ್ ಯೂನಿವರ್ಸಲ್ ಡೋನಾರ್. ಫಾಲ್ಸ್ ಇದೆ ಸರ್, ಯಾಕಂದರೆ ಯೂನಿವರ್ಸಲ್ ಡೋನಾರ್ AB ಗ್ರೂಪ್ ಆಗೋದಿಲ್ಲ, ಫಾಲ್ಸ್ ಇದೆ. ನೆಕ್ಸ್ಟ್ ಕಾರ್ಡಿಯಕ್ ಮಸಲ್ ಆರ್ ವಾಲಂಟ್ರಿ ಮಸಲ್. ಮತ್ತೆ ಕ್ವಶನ್ ರಿಪೀಟ್ ಆಗಿದೆ, ಫಾಲ್ಸ್ ಇದೆ. ವಾಲಂಟ್ರಿ ಇಲ್ಲ, ಇನ್ವಾಲಂಟ್ರಿ ಇದೆ. ಓಕೆ. ನೆಕ್ಸ್ಟ್ ಔಟರ್ ಲೇಯರ್ ಆಫ್ ದಿ ಮೆನಿಂಜಸ್ ಈಸ್ ಡ್ಯೂರಾಮೆಟ್ರ್. ಎಸ್ ಸರ್, ಮೇಲ್ಗಡೆ D ಇರುತ್ತೆ, ಮಿಡಲಲ್ಲಿ A ಇರುತ್ತೆ, ಕೆಳಗಡೆ P ಇರುತ್ತೆ. ಓಕೆ, ಡ್ಯಾಪ್ ಅಂತ ನೀವು ನೆನಪಿಡ್ಬೋದು, ಅಥವಾ PAD ಅಂತ ನೀವು ನೆನಪಿಡ್ಬೋದು. ಇನ್ನರ್ ಟು ಔಟರ್ ಅಂತ ನೀವು ನೆನಪಬಹುದು. ಔಟರ್ ಏನಿದೆ, ಇಲ್ಲಿ ಡ್ಯೂರಾಮೆಟ್ರ್ ಇದೆ. ಓಕೆ, ಟ್ರೂ ಇದೆ. ನೆಕ್ಸ್ಟ್ ಪಲ್ಮೊನರಿ ಆರ್ಟರಿ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ಹೌದು ಸರ್, ಓನ್ಲಿ ನಮ್ಮ ಬಾಡಿಯಲ್ಲಿ ಒಂದು ಆರ್ಟರಿ ಇದೆ, ಅದು ಏನು ಮಾಡ್ತಾ ಇದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತದೆ, ವಿಚ್ ಈಸ್ ಅವರ್ ಪಲ್ಮೊನರಿ ಆರ್ಟರಿ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ಟ್ರೂ ಇದೆ ಇದು. ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ಆಫ್ RBC ಈಸ್ 80 days. ಫಾಲ್ಸ್ ಇದೆ, ಯಾಕಂದರೆ 120 days ಇರುತ್ತೆ. ನೆಕ್ಸ್ಟ್ ಸ್ಟೆಪಿಸ್ ಈಸ್ ಅ ಸ್ಮಾಲೆಸ್ಟ್ ಬೋನ್ ಇನ್ ಅವರ್ ಬಾಡಿ. ಟ್ರೂ ಇದೆ. ಓಕೆ. ನೆಕ್ಸ್ಟ್ ವೇಗಸ್ ನರ್ವ್ ಈಸ್ ದ 9th ಕ್ರೇನಿಯಲ್ ನರ್ವ್. ಫಾಲ್ಸ್ ಇದೆ, ಯಾಕಂದರೆ ವೇಗಸ್ ನರ್ವ್ ಈಸ್ ಐ ಥಿಂಕ್ ಅವರ್ 10th ಕ್ರೇನಿಯಲ್ ನರ್ವ್. ಓಕೆ.
ನೆಕ್ಸ್ಟ್ ಮೀಡಿಯಾಸ್ಟೀನಮ್ ಈಸ್ ಅ ಸ್ಪೇಸ್ ಬಿಟ್ವೀನ್ ಟೂ ಲಂಗ್ಸ್. ಹೌದು ಸರ್, ಎರಡೂ ಲಂಗ್ಸ್ಗಳ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲ, ಅದನ್ನು ನಾವು ಮೀಡಿಯಾಸ್ಟೀನಮ್ ಅಂತ ಹೇಳ್ತೀವಿ. ಸೊ ಆ ಸ್ಪೇಸಲ್ಲಿ ಯಾವುದರ ಸ್ಟ್ರಕ್ಚರ್ ಇದೆ, ಮೀಡಿಯಾಸ್ಟೀನಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಹಾರ್ಟ್ ಕೂಡ ಎರಡು ಲಂಗ್ಸ್ ಮಧ್ಯದಲ್ಲಿ ಪ್ರೆಸೆಂಟ್ ಇರುತ್ತೆ, ಮೀಡಿಯಾಸ್ಟೀನಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೇನ್ಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್. ಫಾಲ್ಸ್ ಇದೆ. ಯಾಕಂದರೆ ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. ವೇನ್ಸ್ಗಳಿರ್ತಾವೆಲ್ಲ ಡಿಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡ್ತವೆ, ಮತ್ತು ಬ್ಲಡ್ ಅವೇ ಫ್ರಮ್ ದಿ ಹರ್ಟ್ ಅಂತಿದೆ. ಇಲ್ಲ ಸರ್, ಇದು ಏನು ಮಾಡುತ್ತೆ, ವೇನ್ಸ್ ನಮ್ಮ ಹರ್ಟ್ ಕಡೆ ಅಂದರೆ ಟುವರ್ಡ್ಸ್ ದಿ ಹರ್ಟ್ ಕ್ಯಾರಿ ಮಾಡ್ತವೆ, ಅದಕ್ಕೋಸ್ಕರ ಇದು ಏನಿದೆ ಫಾಲ್ಸ್ ಇದೆ. ನೆಕ್ಸ್ಟ್ ಲ್ಯಾರಿಂಗ್ಸ್ ಈಸ್ ಆಲ್ಸೋ ನೋನ್ ಆಸ್ ವಾಯ್ಸ್ ಬಾಕ್ಸ್. ಟ್ರೂ ಇದೆ. ಹೌದು ಸರ್, ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದೇರ್ ಆರ್ 8 ಸರ್ವೈಕಲ್ ವರ್ಟಿಬ್ರೆ. ಫಾಲ್ಸ್. ಯಾಕಂದರೆ 8 ಇರೋದಿಲ್ಲ, 7 ಅಷ್ಟೇ ಇರ್ತವೆ. 7C7 ಇರುತ್ತೆ. ಲಾಸ್ಟ್ ಏನಿರುತ್ತೆ C1 to C7 ಅಂತ ಹೇಳ್ತೀವಿ. ನೆಕ್ಸ್ಟ್ ದಿ ನ್ಯೂಕ್ಲಿಯಸ್ ಈಸ್ ಪವರ್ ಹೌಸ್ ಆಫ್ ಸೆಲ್. ನೋ ಸರ್, ಯಾಕಂದರೆ ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ಸೆಲ್. ನೆಕ್ಸ್ಟ್ ಡರ್ಮಿಸ್ ಈಸ್ ದ ಸೂಪರ್ಫಿಷಿಯಲ್ ಲೇಯರ್ ಆಫ್ ದಿ ಸ್ಕಿನ್. ಇಲ್ಲ ಸರ್, ಏನಿರುತ್ತೆ ಸೂಪರ್ಫಿಷಿಯಲಿ, ಎಪಿಡರ್ಮಿಸ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ಟ್ರಿಡಿಯಂ ಟೆಟನೈ ಈಸ್ ದ ಕಾಸಿಟಿವ್ ಆರ್ಗ್ಯಾನಿಸಮ್ ಫಾರ್ ಟೆಟನಸ್. ಹೌದು ಸರ್, ಟೆಟನಸ್ ಹೆಂಗೆ ಬರುತ್ತೆ, ಕ್ಲಾಸ್ಟ್ರಿಡಿಯಂ ಟೆಟನೈಯಿಂದ ಬರುತ್ತೆ. ನೆಕ್ಸ್ಟ್ ಪೆರಿಟೋನಿಯಂ ಈಸ್ ಅ ಕವರಿಂಗ್ ಲೇಯರ್ ಆಫ್ ದಿ ಹರ್ಟ್. ಫಾಲ್ಸ್ ಇದೆ ಸರ್, ಕವರಿಂಗ್ ಲೇಯರ್ ಆಫ್ ದಿ ಹರ್ಟ್ ಇಸ್ ನಾಟ್ ಅ ಪೆರಿಟೋನಿಯಂ. ಓಕೆ. ನೆಕ್ಸ್ಟ್ ರೇಬೀಸ್ ಈಸ್ ಅ ಝೂನೋಟಿಕ್ ಡಿಸೀಸ್. ಓಕೆ, ರೇಬೀಸ್ ಎಲ್ಲಿಂದ ಬರುತ್ತೆ ಸರ್, ನಾಯಿ ಕಚ್ಚಿಂದ ಬರುತ್ತೆ, ಡಾಗ್ ಬೈಟಿಂದ ಬರುತ್ತೆ. ಸೊ ಡಾಗ್ ಏನಿದೆ, ಆ್ಯನಿಮಲ್ ಇದೆ. ಡಾಗ್ ಏನಿದೆ, ಆ್ಯನಿಮಲ್ ಇದೆ. ಸೊ ಯಾವುದೇ ಒಂದು ಆ್ಯನಿಮಲ್ಲಿಂದ ನಮ್ಗೆ ಡಿಸೀಸ್ ಬರ್ತಾ ಇದೆ ಅಂದರೆ ಅದನ್ನು ನಾವು ಝೂನೋಟಿಕ್ ಅಂತ ಹೇಳ್ತೀವಿ. ಝೂ ಅಂದರೆ ಆ್ಯನಿಮಲ್ಸ್. ಓಕೆ, ಝೂನೋಟಿಕ್ ಡಿಸೀಸ್ ಅಂದರೆ ಆ್ಯನಿಮಲಿಂದ ಬರೋ ಡಿಸೀಸ್ಗಳು. ರೇಬೀಸ್ ನಾಯಿಯಿಂದ ಬರುತ್ತೆ. ದಟ್ಸ್ ವೈ ಇಟ್ ಈಸ್ ರೈಟ್. ಓಕೆ. ನೆಕ್ಸ್ಟ್ ಟೋಟಲ್ ಬೋನ್ ಇನ್ ಅವರ್ ಬಾಡಿ ಈಸ್ 250. ರಾಂಗ್ ಇದೆ. ಯಾಕಂದರೆ 206, 206 ಬೋನ್ಸ್ಗಳು ಇರ್ತವೆ. ನೆಕ್ಸ್ಟ್ ಬೈಲ್ ಈಸ್ ಸಿಕ್ರೀಟೆಡ್ ಬೈ ಸ್ಟಮಕ್. ಫಾಲ್ಸ್ ಇದೆ ಸರ್, ಬೈಲ್ ಈಸ್ ನಾಟ್ ಸಿಕ್ರೀಟೆಡ್ ಬೈ ಅವರ್ ಸ್ಟಮಕ್. ನೆಕ್ಸ್ಟ್ ಹರ್ಟ್ ಈಸ್ ಸಿಚುವೇಟೆಡ್ ಇನ್ ದಿ ಮೀಡಿಯಾಸ್ಟಿನಮ್. ಎಸ್ ಸರ್, ಟ್ರೂ. ಯಾಕಂದರೆ 2 ಲಂಗ್ಸ್ಗಳ ಮಧ್ಯದಲ್ಲಿ ಹರ್ಟ್ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಟೆಟನಿ ಈಸ್ ಕಾಸ್ಡ್ ಬೈ ಕ್ಲಾಸ್ಟ್ರಿಡಿಯಂ ಟೆಟನೈ. ಹೌದು ಸರ್, ಜಸ್ಟ್ ಕ್ವಶನ್ ಬಂದಿದೆ, ರಿಪೀಟ್ ಆಗಿದೆ ಮತ್ತೆ. ನೆಕ್ಸ್ಟ್ ನ್ಯೂರಾನ್ ಈಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ದಿ ಕಿಡ್ನಿ. ರಾಂಗ್. ನ್ಯೂರಾನ್ ಈಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಥವಾ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ. ಸೊ ಕಿಡ್ನಿ ಬಂದಾಗ ನೆಫ್ರಾನ್ ಬರುತ್ತೆ, ನ್ಯೂರಾನ್ ಬರೋದಿಲ್ಲ. ಓಕೆ, ದಟ್ಸ್ ವೈ ಇಟ್ ಈಸ್ ಫಾಲ್ಸ್. ನೆಕ್ಸ್ಟ್ ದಿ ಮೀಡಿಯಾಸ್ಟೀನಮ್ ಈಸ್ ದ ಸ್ಪೇಸ್ ಬಿಟ್ವೀನ್ 2 ಪ್ಲೂರಾ ಸ್ಯಾಕ್ ಇನ್ ದಿ ಥೊರ್ಯಾಕ್ಸ್. ಓಕೆ, 2 ಪ್ಲೂರಾ ಸ್ಯಾಕ್ಸ್ ಇನ್ ದಿ ಥೊರ್ಯಾಕ್ಸ್ ವಿಚ್ ಈಸ್ ಟ್ರೂ. ಹೌದು ಸರ್, 2 ಪ್ಲೂರಾ ಸ್ಯಾಕ್ ಅಂದರೆ ಈ ಕಡೆ ಒಂದು ಪ್ಲೂರಾ ಇದೆ ಅಂದರೆ ಲಂಗ್ ಮೇಲೆ ಕವರಿಂಗ್ಸ್ ಇರ್ತಾವಲ್ಲ, ಸೊ 2 ಪ್ಲೂರಾ ಸ್ಯಾಕ್ಸ್ ಅಂತ ಬಂದಿದೆ. ಓಕೆ. ಸೊ ದಿ ಸ್ಪೇಸ್ ಬಿಟ್ವೀನ್ 2 ಪ್ಲೂರಾಸ್ ಈಸ್ ಪ್ಲೂರಲ್ ಕ್ಯಾವಿಟಿ. ಓಕೆ. ಸೊ 2 ಪ್ಲೂರಾಗಳ ಮಧ್ಯದಲ್ಲಿ ಸ್ಪೇಸ್ ಇರೋದನ್ನು ನಾವು ಪ್ಲೂರಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಪ್ಲೂರಲ್ ಸ್ಯಾಕ್ ಅಂತ ಬಂದಿದೆ. ಸೊ ಪ್ಲೂರಲ್ ಸ್ಯಾಕ್ ಬಂದಾಗ ಮೀಡಿಯಾಸ್ಟೀನಮ್ ಈಸ್ ದ ಆನ್ಸರ್. ಅದಕ್ಕೋಸ್ಕರ ಇದು ರೈಟ್ ಆನ್ಸರ್ ಇದೆ. ನೆಕ್ಸ್ಟ್ ಆಟೋಕ್ಲೇವಿಂಗ್ ಈಸ್ ದ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್. ನೋ, ಆಟೋಕ್ಲೇವಿಂಗ್ ಈಸ್ ಅ ಮೆಥಡ್ ಆಫ್ ಸ್ಟೆರಿಲೈಸೇಷನ್. ನೆಕ್ಸ್ಟ್ ಪೆರಿಟೋನಿಯಮ್ ಈಸ್ ದ ಕವರಿಂಗ್ ಮೆಂಬ್ರೇನ್ ಆಫ್ ದಿ ಹರ್ಟ್. ರಾಂಗ್. ಯಾಕಂದರೆ ರಿಪೀಟ್ ಆಗಿದೆ ಮೇಲ್ಗಡೆ ಕೂಡ. ಓಕೆ. ನೆಕ್ಸ್ಟ್ ರೇಬೀಸ್ ಈಸ್ ಅ ಝೂನೋಟಿಕ್ ಡಿಸೀಸ್. ಎಸ್ ಸರ್, ಝೂನೋಟಿಕ್ ಡಿಸೀಸ್ ಆಗಿದೆ. ಟೆಟನಿ ಈಸ್ ಕಾಸ್ಡ್ ಬೈ ಕ್ಲಾಸ್ಟ್ರಿಡಿಯಂ ಟೆಟನೈ. ಹೌದು ಸರ್, ರೈಟ್ ಆನ್ಸರ್ ಇದೆ. ದಟ್ಸ್ ವೈ ಇಟ್ ಈಸ್ 2. ಓಕೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.